ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಸದ ಸಮಸ್ಯೆ ಬೆಂಗಳೂರಿಗರಿಗೆ ತಲೆನೋವಾಗಿ ಪರಿಣಮಿಸಿದೆ. ಎಲ್ಲಂದ್ರಲ್ಲಿ ಕಸ ಬಿಸಾಡೋರ ವಿರುದ್ಧ ಜಿಬಿಎ ಕಸ ರಿಟರ್ನ್ಸ್ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಆದರೆ ಜಿಬಿಎ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನೇ ಮರ್ತಿದ್ದಾರೆ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ ಆಯಿತು ಬೆಂಗಳೂರಿನ ಶಾಂತಿನಗರ ಬಸ್ ಸ್ಟಾಪ್. ಇದು ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ಡಂಪಿಂಗ್ ಯಾರ್ಡ್ ನಿರ್ಮಾಣವಾದಂತಿದೆ. ರಾಶಿ ರಾಶಿಯಾಗಿ ಬಿದ್ದಿರುವಂತಹ ಈ ಕಸ ವಿಲೇವಾರಿ ಮಾಡದ ಜಿಬಿಎ ಸಿಬ್ಬಂದಿ ರಸ್ತೆಯಲ್ಲಿ ಕಸ ಎಸೆಯೋ ನಾಗರಿಕರನ್ನ ಹುಡುಕಿಕೊಂಡು ಹೋಗ್ತಿದ್ದಾರೆ. ಅವರ ಮನೆ ಮುಂದೆ ಕಸ ಸುರಿದು ದಂಡ ಹಾಕ್ತಿದ್ದಾರೆ. ಆದ್ರೆ ರಸ್ತೆ ಬದಿ ಬಿದ್ದಿರುವಂತಹ ಈ ಕಸ ಎತ್ತೋಕೆ ಯಾವೊಬ್ಬನೂ ಬಂದಿಲ್ಲ. ಈ ಬಗ್ಗೆ TV9 ವಿಸ್ತೃತ ವರದಿ ಮಾಡಿದ್ದು ಕಸದ ಕರ್ಮಕಾಂಡ ಬಯಲಾಗಿದೆ. ರಾಶಿ ಕಸವನ್ನ ನಾಯಿಗಳು ಅಡ್ಡೆ ಮಾಡಿಕೊಂಡಿದ್ದು ಕಸದ ವಾಸನೆಯಲ್ಲೇ ಜನ ಬಸ್ ನಿಲ್ದಾಣಕ್ಕೆ ಬರುವಂತಾಗಿದೆ. ಇದು ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಬಸ್ ಶೆಲ್ಟರ್. ಈ ಬಸ್ ಶೆಲ್ಟರ್ನ ಪಕ್ಕದಲ್ಲೇ ರಾಶಿ ರಾಶಿ ಕಸ ಬಿದ್ದಿದೆ. ಇದನ್ನ ಗಮನಿಸಿದ್ರೆ ಇದು ರಸ್ತೆಯ ಅಥವಾ ಡಂಪಿಂಗ್ ಯಾರ್ಡ್ ಅನ್ನೋ ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ. TV9 ವರದಿ ಮಾಡ್ತಿದ್ದಾಗಲೇ ಬಕೆಟ್ ಹಿಡಿದುಕೊಂಡು ಬಂದ ವ್ಯಕ್ತಿಯೊಬ್ಬ ಕಸ ಎಸೆದು ಹೋಗಿದ್ದ. ಇಲ್ಲಿ ಯಾಕೆ ಕಸ ಬಿಸಾಕ್ತೀರಾ ಅಂತ ಕೇಳಿದಾಗ ಬಿಗ್ ಬಜಾರ್ ಬಳಿ ಆಟೋ ಬರಲ್ಲ, ಯಾವಾಗ್ಲೂ ರಸ್ತೆಯಲ್ಲೇ ಕಸ ಹಾಕೋದು ಅಂತ ಹೇಳ್ತಿದ್ದಾನೆ. ಮೊದಲೇ ಹಾಕಿದಾರಲ್ಲ, ರೋಡ್ ಗುಡಿಸೋರಿಲ್ಲ, ಹಾಕಿದಾರೆ, ಅದಕ್ಕೆ ನಾವು ಹಾಕೋದು. ಈಗ ಬಿಗ್ ಬಜಾರ್ ಇಂದ ತಗೊಂಡು ಸುರಿದು ಅಂತ ಹೇಳ್ತಿದ್ದೀರಾ, ಅಲ್ಲಿ ಬಂದು ಕಲೆಕ್ಟ್ ಮಾಡಲ್ವಾ ಆಟೋಗಳು? ಅಲ್ಲಿ ಬರಲ್ಲ. ಮನೆಗಳ ಬಳಿ ಆಟೋ ಕಳಿಸಿದ್ರೆ ಕಸವನ್ನ ಸಮರ್ಪಕವಾಗಿ ಸಂಗ್ರಹಿಸಿದ್ರೆ ಜನ ರಸ್ತೆಯಲ್ಲಿ ಬಿಸಾಡಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಆದ್ರೆ ಜಿಬಿಎ ಅಧಿಕಾರಿಗಳು ರಸ್ತೆಯಲ್ಲಿ ಬಿದ್ದಿರುವಂತಹ ಕಸವನ್ನು ಕೂಡ ವಿಲೇವಾರಿ ಮಾಡದೆ ಮನೆ ಮುಂದೆ ಬಂದು ನಾಗರಿಕರ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ. ಕಸ ಬಿದ್ದಿರೋ ಬಗ್ಗೆ TV9 ವರದಿ ಮಾಡಿದ ಬಳಿಕ ಜಿಬಿಎ ಸಿಬ್ಬಂದಿ ಕಸ ವಿಲೇವಾರಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದಂಥ ಕಸದ ಒಂದು ಸಮಸ್ಯೆಯ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ TV9 ಒಂದು ವರದಿಯ ಬಳಿಕ ಸ್ಥಳಕ್ಕೆ ಈಗ ಜಿಬಿಎ ಸಿಬ್ಬಂದಿ ಆಗಮಿಸಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ಟಿಪ್ಪರ್ನಲ್ಲಿ ಇಲ್ಲಿ ಬಿದ್ದಿದ್ದಂಥ ಕಸದ ರಾಶಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಸ ಎಸ್ತವರ ಮನೆ ಮುಂದೆ ಕಸ ಸುರಿಯುವಂತ ಅಭಿಯಾನವನ್ನ ಸಮರ್ಥಿಸಿಕೊಂಡಿರುವ DCM DK ಶಿವಕುಮಾರ್ ಯಾರ್ಯಾರು ಕಸ ಬಿಸಾಕ್ತಾರೆ ಅವರ ಮನೆ ಮುಂದೆ ಕಸ ಹಾಕಿ ಅಂತ ನಾನೇ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ನಿಜ, ರಸ್ತೆಯಲ್ಲಿ ಕಸ ಬಿಸಾಡೋದು ತಪ್ಪು. DCM DK ಶಿವಕುಮಾರ್ ಎಚ್ಚರಿಕೆ ಕೊಡೋದ್ರಲ್ಲಿ ಅರ್ಥವಿದೆ. ಆದ್ರೆ ನಿಜಕ್ಕೂ ಏರಿಯಾದಲ್ಲಿ ಸಮರ್ಪಕವಾಗಿ ಕಸ ಸಂಗ್ರಹಣೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಿದೆ. ಯಾಕಂದ್ರೆ ಈ ಬಗ್ಗೆ ಜನ ಏನಂತಾರೆ ಒಂದ್ಸಲ ಕೇಳಿ. ಆಟೋದವರು ಸರಿಯಾಗಿ ಬರೋದಿಲ್ಲ, ಟೈಮಿಂಗ್ ಸರಿಯಾಗಿ ಬರೋದಿಲ್ಲ. ಅವರು ಒಂದು ದಿನ ಬಂದರೆ ಒಂದು ವಾರ ಬರೋದಿಲ್ಲ. ಏನಾದರೂ ಕೇಳಿದರೆ ಏನು ಮಾಡ್ತೀರಾ, ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಥರ ಪ್ರಾಬ್ಲಮ್ಸ್ ಆದಾಗ ನಾವು ಎಂಥವ್ರೇ ಅದು ಸಾರ್ವಜನಿಕರು ರೋಡಿಗೆ ತಂದು ಎಸೆದೆ ಎಷ್ಟು ದಿನ ಅಂತ ಇಟ್ಕೊಳ್ಳೋಕ್ಕಾಗುತ್ತೆ ಮನೆಗಳಲ್ಲಿ ಕಸ. ನಾನು 3rd ಫ್ಲೋರಲ್ಲಿ ಇರೋದು. ಸೊ ಅಲ್ಲಿಗೆ ವೆಹಿಕಲ್ ಬರೋಲ್ಲ, PP ಓದೋದು ಇಲ್ಲ. ಅಕಸ್ಮಾತ್ PP ಓದಿದ್ರೆ ನಾವು ಆಫೀಸ್ಗೆ ಹೊರಟಿರ್ತೀವಿ. ಸೊ ಆ ಟೈಮಿಗೆ ನಾವು ಹಾಕೋಕ್ಕಾಗಲ್ಲ. ಮೊದಲಾಗಿದ್ದರೆ ಏನೋ ಪುಟ್ಟಿ ಇತ್ತು. ಸೊ ಒಂದ್ಸಲಿ ಒಂದು ಕಲೆಕ್ಟ್ ಆಗಿರುತ್ತೆ, ಒಂದು ಕಲೆಕ್ಟ್ ಆಗಿರಲ್ಲ. ಆ ಟೈಮಿಗೆ ನಾವಿರಲ್ಲ, ನಾವು ಎಲ್ಲೋ ಹೋಗಿರ್ತೀವಿ, ಆಫೀಸ್ಗೆ ಹೋಗಿರ್ತೀವಿ, ಅಥವಾ ಆಫೀಸ್ ಟೈಮ್ ಇರುತ್ತೆ, ತಕ್ಷಣ ಹಾಕೋಕ್ಕಾಗಲ್ಲ. ಕೇಳಿದ್ರಲ್ಲ, ಒಂದಿನ ಬಂದ್ರೆ ಒಂದು ವಾರ ಕಸದ ಆಟೋದವರು ಬರೋದಿಲ್ಲ. ಒಣ ಕಸದವರು ಬಂದ್ರೆ ಹಸಿ ಕಸದವರು ಬರಲ್ಲ. ನೀವು ಕರೆಕ್ಟ್ ಒಂದು ಸಮಯ ಫಿಕ್ಸ್ ಮಾಡಿ ಆಟೋಗಳನ್ನ ಕಳಿಸಿದ್ರೆ ನಾವು ಕಸವನ್ನ ರಸ್ತೆಯಲ್ಲಿ ಬಿಸಾಡೋದಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಇನ್ಮುಂದೆಯಾದರೂ ಜಿಬಿಎ ಅಧಿಕಾರಿಗಳು ಮೊದಲು ಕಸ ಸಂಗ್ರಹಣೆ ಸಮರ್ಪಕವಾಗಿ ಆಗ್ತಿದೆಯಾ ಅನ್ನೋದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಆನಂತರ ತಮ್ಮ ಅಭಿಯಾನವನ್ನ ಮುಂದುವರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH